ಮಹಾತ್ಮ ಗಾಂಧೀಜಿಯವರ ಕನಸಿನ ಭಾರತ ಕೇವಲ ರಾಜಕೀಯ ಸ್ವಾತಂತ್ರ್ಯ ಪಡೆದ ಭಾರತವಾಗಿರಲಿಲ್ಲ, ಆದರೆ ಸ್ವಚ್ಛ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಕಲ್ಪನೆಯು ಅದರಲ್ಲಿ ಮಿಳಿತಗೊಂಡಿತ್ತು. ಮಹಾತ್ಮ ಗಾಂಧೀಜಿಯವರು ಗುಲಾಮಗಿರಿಯ ಸರಪಳಿಯನ್ನು ತುಂಡರಿಸಿ ನಮ್ಮ ಮಾತೃಭೂಮಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಈಗ ನಮ್ಮೆಲ್ಲರ ಗುರುತರವಾದ ಕರ್ತವ್ಯವೆಂದರೆ ಕೊಳಕನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಮಾತೃಭೂಮಿಯನ್ನು ಸ್ವಚ್ಛಗೊಳಿಸುವುದಾಗಿದೆ. ಸ್ವಚ್ಛತೆಯ ಬಗ್ಗೆ ಜಾಗೃತನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯ ಮೀಸಲಿಡುತ್ತೇನೆ ಎಂದು ಈ ದಿನ ನಾನು ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇನೆ. ಪ್ರತಿ ವರ್ಷ 100 ಗಂಟೆಗಳ ಅವಧಿಯನ್ನು ಅಂದರೆ ಪ್ರತಿ ವಾರ 2 ಗಂಟೆಗಳ ಅವಧಿಯನ್ನು ಈ ಕಾರ್ಯಕ್ಕಾಗಿ ಮೀಸಲಿಟ್ಟು ಈ ನಿರ್ಣಯವನ್ನು ನಿಜಗೊಳಿಸಿ ಸಾಬೀತುಪಡಿಸುತ್ತೇನೆ. ನಾನು ಮಲಿನಗೊಳಿಸುವುದಿಲ್ಲ ಮತ್ತು ಬೇರೆಯವರು ಮಲಿನಗೊಳಿಸಲು ಅವಕಾಶ ನೀಡುವುದಿಲ್ಲ. ಪ್ರಪ್ರಥಮವಾಗಿ ನನ್ನಿಂದ ನನ್ನ ಕುಟುಂಬ, ನನ್ನ ಪ್ರದೇಶದಲ್ಲಿ, ನನ್ನ ಗ್ರಾಮದಲ್ಲಿ, ಹಾಗೆಯೇ ನನ್ನ ಕಾರ್ಯಸ್ಥಳದಲ್ಲಿ ಸ್ವಚ್ಛತೆಯನ್ನು ಪ್ರಾರಂಭಿಸುತ್ತೇನೆ. ಜಗತ್ತಿನಲ್ಲಿ ಸ್ವಚ್ಛತೆಯಿಂದ ಕೂಡಿರುವ ದೇಶಗಳಲ್ಲಿ ಆ ದೇಶಗಳಲ್ಲಿನ ನಾಗರಿಕರು ಮಾಲಿನ್ಯಗೊಳಿಸುವುದಿಲ್ಲ ಮತ್ತು ಬೇರೆಯವರು ಮಾಲಿನ್ಯಗೊಳಿಸಲು ಬಿಡದಿರುವುದು ಸ್ವಚ್ಛತೆಗೆ ಪ್ರಮುಖವಾದ ಕಾರಣವಾಗಿದೆ ಎಂದು ನಾನು ನಂಬಿದ್ದೇನೆ. ಈ ವಿಷಯವನ್ನು ಗಮನದಲ್ಲಿ ಇಟ್ಟುಕೊಂಡು ಸ್ವಚ್ಛ ಭಾರತದ ಅಭಿಯಾನದ ಬಗ್ಗೆ ಪ್ರತಿಯೊಂದು ಹಳ್ಳಿ ಮತ್ತು ಮೂಲೆಗಳಲ್ಲಿ ಪ್ರಚಾರ ಮಾಡುತ್ತೇನೆ. ಇಂದು ನಾನು ತೆಗೆದುಕೊಳ್ಳುತ್ತಿರುವ ಪ್ರತಿಜ್ಞೆಯಿಂದಾಗಿ ನನ್ನೊಂದಿಗೆ ಬೇರೆ ಒಂದು 100 ಜನರನ್ನು ಈ ಪ್ರತಿಜ್ಞೆ ತೆಗೆದುಕೊಳ್ಳಲು ಪ್ರೇರೇಪಿಸುತ್ತೇನೆ. ಸ್ವಚ್ಛತೆಯ ಬಗ್ಗೆ ನಾನು ಮುಂದಿಡುತ್ತಿರುವ ಈ ಹೆಜ್ಜೆಯು ಪೂರ್ಣ ಭಾರತವನ್ನು ಸ್ವಚ್ಛ ಭಾರತವನ್ನಾಗಿ ಮಾಡುವ